ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ. ಏನಂದ್ರೆ ಒಟ್ಟು ಹೆಂಗೆ ವೀಡಿಯೋ ಮಾಡ್ರು ವೀಡಿಯೋ ಮಂದಿ ನಂಬಿಬಿಡ್ತೈತಿ. ಒಂದು ತೊಡೆ ಮಂದಿ ಸಮೀರ್ ಗೊತ್ತಲ್ಲ ನಿಮಗೆ, ಧರ್ಮಸ್ಥಳದ ಬಗ್ಗೆ ವೀಡಿಯೋ ಮಾಡಿ ವೈರಲ್ ಆಗಿ ಅವ್ನು ಎಷ್ಟು ಕಮಾಯಿಸ್ತ ಅನ್ನೋದು ಯಾವಾಗೂ ಗೊತ್ತಿಲ್ಲ. ಅವ್ನು ವೀಡಿಯೋ ನೋಡಿದ್ದ ಅವ್ನು ಹಾಕಿಕ್ಕಿನ 8 ತಾಸಿಗೆ 2 ಮಿಲಿಯನ್ ಮಾಡಿಬಿಟ್ಟು ನಮ್ಮ ಮಂದಿ. ಆದ್ರೆ ತಿಳ್ಕೊಂಬಿಡ್ರಿ ನೀವು, ಅವ್ನು ವೀಡಿಯೋ ಹಾಕಿದ್ದು 2 ನಿಮಿಷಕ್ಕೆ 8 ತಾಸಿಗೆ 2 ಮಿಲಿಯನ್ ಅಂದ್ರೆ ಏನಾಗ್ತದ? ಅವ್ನು ಹೇಳಿದ ಕರೆ ಐತೋ ಸುಳ್ಳು ಐತೋ ನೀವೇನಲ್ಲಿ ಹೋಗಿ ನೋಡಿರೋದು ಇಲ್ಲ ಅದನ್ನು. ಇದು ಕರೆ ಐತೆ ಅಂತ ತಿಳ್ಕೊಂಡು ಮಾತಾಡೇ ಬಿಡೋದು. ಅಂತಾದ್ರಾಗ ಅವ್ನು ನಮ್ಮ ಗುಡಿ ಬಗ್ಗೆನೂ ಮಾತಾಡಿದಾನು, ಅದನ್ನು ಮಾತಾಡಿದಾನ. ಅವ್ನು ಕೆಟ್ಟದ್ದು ಹೇಳಿದಾನೆ, ಚಲೋದು ಹೇಳಿದಾನಂತ ಅಂತ ತಿಳ್ಕೊರಿ. ಅಲ್ಲಿದ್ದಾರು ಮಾಡಿದಾರೆ, ಇಲ್ಲಿ ಮಾಡಿದಾರು. ಆದ್ರೆ ಧರ್ಮಸ್ಥಳ ಮಂಜುನಾಥನ ಹೆಸರು ತೊಗೋಬಾರ್ದಿತ್ತು. ಅದೊಂದು ನಮಗೆ ಭಾಳ ಇದ್ರಿ, ನಮ್ಮ ಹಿಂದೂಗಳು ಸಂಬಂಧಾಗಿ ಹೇಳಿದ್ದು. ಅದನ್ನೊಂದು ಹೆಸರು ತೊಗೊಲಿಕ್ಕಂದ್ರೆ ನಮಗೆ 1 ನಂಬರ್ ಅನ್ನಿಸ್ತಿತ್ತು. ಆದ್ರೆ ಅವ್ನು ಗುಡಿ ಹೆಸರು ತೊಗೊಂಡ್ಲ ಅಲ್ಲಿ ಅದು ಒಂದು ನಮಗೆ ತಪ್ಪು ಅನ್ಸೈತಿ. ಆದ್ರೆ ಟ್ರೆಂಡ್ ಅಂದ್ರೆ ಆ ಅಡಿಸಿ ಮಗನ ಗತಿನ ಕ್ರಿಯೇಟ್ ಮಾಡ್ಬೇಕು ನೋಡು. ಕ್ರಿಯೇಟ್ ಮಾತ್ರ ಅನಾಹುತ ಮಾಡಿಬಿಟ್ಟ ನಾವು. ಬೇದ್ರೆ ಬೈವಲ್ಯಕ್ಕೆ ಅವನ್ನ ಅಡಿಸಿ ಮಗ ಮಾತ್ರ ಖತರ್ನಾಕ್ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟು ನಾವು ಯೂಟ್ಯೂಬ್ದಾಗ 1 ತಿಂಗಳದಾಗ ಮಿಲಿಯನ್ ವ್ಯೂಸ್ ಕರ್ನಾಟಕದಾಗ ಯಾವಂಗೂ ಆಗಿಲ್ಲ, ಕಿತ್ಕೊಳಕ್ಕಾಗಿಲ್ಲ. ಮಿಲಿಯನ್ ವ್ಯೂಸ್ ಯಾವಂಗೂ ಕಿತ್ಕೊಳಕ್ಕಾಗಿಲ್ಲ. ಇವರೇನು ಬಿಡ್ರಿ ಹೀರೋಗಳಿಗೆ ಅವ್ರಿಗೆ ಅಣ್ಣಗಳಿಗೆ ಅಕ್ಕವು ಹೀರೋಗಳಿಗೆ ಸ್ಟಾರ್ಗಳಿಗೆ ಹಾಗೆ ಯಾವಂಗೂ ಅವ್ನ ಗತಿ ಮಿಲಿಯನ್ ವ್ಯೂಸ್ ಯಾವಂಗೂ ಆಗಿಲ್ಲ. ಹಂಗೆ ನೀವು ಬೆಳೀರೋ ಅಡಿಸಿ ಮಕ್ಕರಿ ಅಂದ್ರೆ ಹೋಗಿ ಅಂಥವ್ರು ನೀವು ಬೆಳೆಸ್ತಾರಿ ಅಂತ ನಿಮ್ಮ ವಿಡಿಯೋ ಅವ್ನು ನೋಡೋದಿಲ್ಲ. ಅದಕ್ಕೆ ಹೇಳೋದು, ನೀವು ಬೆಳೀರಿ ಅಂಥವ್ನು ತೋರಿಸ್ರಿ. ಇಷ್ಟ ನಂದು ಹೇಳೋದಂದ್ರೆ ನಿಮಗೆ. ಇದು ಚಲೋ ಇದಾನೋ ಕೆಟ್ಟ ಇದಾನೋ ಗೊತ್ತಿಲ್ಲ. ಆದ್ರೆ ಆ ಗುಡಿ ದೇವ್ರಿಗೆ ಮಂಜುನಾಥ್ ಹಂಗೆ ಹಿಂಗೆ ಅಂತೇಳಿ ಅಂದಲ್ಲ, ಅದು ಒಂದು ನಮಗೆಲ್ಲ ಇದಾಗಿಲ್ಲ. ಏನು ಅನ್ನಕ್ಕೆ ಬರೋದಿಲ್ಲ. ಏನು ನಡಿಸಿ ಮಗ ಇದನ್ನು ಹಾಕಿ ಒಟ್ಟು ವೀಡಿಯೋದಾಗ ವೈರಲ್ ಆದ, ಸುತ್ತಾದ. ಇನ್ನೊಂದು ವೀಡಿಯೋ ಬಿಟ್ಟ ಮತ್ತಟ್ಟು ಹೆಸರು ಮಾಡ್ಕೊಂಡ ಬಿಗೆ ಹಿರಿತ. ಏನಿಲ್ಲ, ನೀನು ನೋಡಬೇಡ ಅಂದರೂ ಒಂದು ವೀಡಿಯೋ ನಿಮ್ಮ ಇಂತೆಲ್ಲಿ ಬರತ್ತಾವ, ನೀವು ನೋಡತ್ತಾರೆ. ಟ್ರೆಂಡ್ ಕ್ರಿಯೇಟ್ ಆಗೈತೆ ಒಂದು, ಏನು ಮಾಡೋಕ್ಕೆ ಬರೋದಿಲ್ಲ. ಇನ್ನು ನೀವು ಅಂಥದ್ದೊಂದು ಟ್ರೆಂಡ್ ಕ್ರಿಯೇಟ್ ಮಾಡಿರಿ. 1 ಗಜ್ಜ ಏನಾಕತ್ತೆ ನೋಡ್ರಿ, ನಿಮ್ಮ ನಸೀಬಿತ್ತು ನೀವು ಬೆಳೆದು ಬಿಡ್ತೀರ ಒಮ್ಮೆ ಯೂಟ್ಯೂಬ್ದಾಗ. ವೈರಲ್ ದ ಸ್ಟೋರೀಸ್.